ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೈ ಜುಮ್ ಎನಿಸುವಂತಹ ಒಂದು ಭಯಾನಕ ಹಾರರ್ ಕಥೆಯನ್ನ ನಾನಿವತ್ತು ಹೇಳ್ತಾ ಇದ್ದೇನೆ. ಇದು ಒಂದು ಕಲ್ಪಿತ ಕಥೆಯಾಗಿದ್ರೂ ಕೂಡ ಓದುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಿಯ ವೀಕ್ಷಕರೇ, ಕೆಲವೊಮ್ಮೆ ನಾವು ನಂಬದ ವಿಷಯಗಳೇ ನಮ್ಮ ಜೀವನದ ದೊಡ್ಡ ಸತ್ಯಗಳಾಗುತ್ತವೆ. ತರ್ಕಕ್ಕೆ ನಿಲುಕದ ಶಕ್ತಿಗಳು ನಮ್ಮ ಸುತ್ತಲೇ ಇರುತ್ತವೆ ಎನ್ನುವುದು ಅಜಯ್ ಎಂಬ ಯುವಕನಿಗೆ ತಿಳಿದಿರಲಿಲ್ಲ. ಆ ಒಂದು ರಾತ್ರಿ ಆ ಹಳೆಯ ಬಂಗಲೆ ಆ ಅಜಯ್ ಎಂಬ ಯುವಕನ ಜೀವನವನ್ನೇ ಕೊನೆಗೊಳಿಸಿತು. ಹೀಗೆ ಹಲವು ವರ್ಷಗಳ ಹಿಂದೆ ಅಜಯ್ ಎನ್ನುವಂತಹ ಯುವಕ ಒಂದು ಕೆಲಸದ ನಿಮಿತ್ತವಾಗಿ ಒಂದು ಹಳ್ಳಿಯ ಊರಿಗೆ ಹೋಗಿರ್ತಾನೆ. ಅಲ್ಲಿ ಆ ಹಳ್ಳಿಯಲ್ಲಿ ಆ ಅಜಯ್ ಎಂಬ ಯುವಕನಿಗೆ ಉಳಿದುಕೊಳ್ಳೋದಕ್ಕೆ ಯಾವುದೇ ಸರಿಯಾದ ಜಾಗ ಸಿಗಲಿಲ್ಲ. ಆಗ ಆ ಅಜಯ್ ಊರಿನ ಹೊರಗಿದ್ದ ಒಂದು ಪುರಾತನವಾದ ಬಂಗಲೆಯನ್ನ ಬಾಡಿಗೆ ತಗೊಂಡು ಅಲ್ಲೇ ಉಳ್ಕೊಂಡ. ಆ ಮನೆಯ ಬಗ್ಗೆ ಆ ಊರ ಜನರು ಹಲವು ಮಾತುಗಳನ್ನು ಆಡಿಕೊಳ್ತಾ ಇದ್ರು. ಆ ಮನೆಯಲ್ಲಿ ದೆವ್ವವಿದೆ, ಭೂತವಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಆ ಅಜಯ್ ಎಂಬ ಯುವಕ ಈ ಜನರ ಮಾತುಗಳನ್ನ ತಲೆಗೆ ಹಾಕೊಳ್ಳಿಲ್ಲ. ಹೀಗೆ ಒಂದು ರಾತ್ರಿ ಮಳೆ ವಿಪರೀತವಾಗಿ ಸುರಿತಾ ಇತ್ತು. ಅಜಯ್ ತನ್ನ ಕೋಣೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಜೋರಾದ ಗಾಳಿ ಬೀಸಲು ಆರಂಭಿಸಿತು. ಕಿಟಕಿಗಳು ಬಡಿದುಕೊಳ್ಳಲು ಆರಂಭಿಸಿದವು. ಅವನು ಕಿಟಕಿ ಮುಚ್ಚಲು ಹೋದಾಗ ಹೊರಗಿನ ಅಂಗಳದಲ್ಲಿ ಆತನ ಕಣ್ಣಿಗೆ ಕಂಡಿದ್ದು ಒಬ್ಬಳು ಹೆಣ್ಣು ಮಗಳು ಮಳೆಯಲ್ಲಿ ನೆನೆಯುತ್ತಾ ನಿಂತಿರುವ ದೃಶ್ಯ ಆತನಿಗೆ ಕಾಣಿತು. ಅವನು ಮರುಕಪಟ್ಟು ಕೆಳಗೆ ಓಡಿ ಹೋಗಿ ಬಾಗಿಲು ತೆಗೆದ. ಆದರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ನನ್ನ ಭ್ರಮೆ ಇರಬಹುದು ಅಂತ ಆತ ವಾಪಸ್ ಕೋಣೆಗೆ ಬಂದವನೇ ಅಜಯ್ಗೆ ಏನೋ ಒಂದು ವಿಚಿತ್ರ ಅನುಭವ ಆಗಲು ಶುರುವಾಯಿತು. ಕೋಣೆಯ ತಾಪಮಾನ ಇದ್ದಕ್ಕಿದ್ದಂತೆ ಕುಸಿಲು ಆರಂಭಿಸಿತು. ಆತನಿಗೆ ತನ್ನ ಬೆನ್ನಿನ ಹಿಂದೆ ಯಾರೋ ತಣ್ಣನೆಯ ಉಸಿರು ಬಿಡ್ತಾ ಇರುವಂತೆ ಭಾಸವಾಯಿತು. ಆತ ಭಯದಿಂದ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆ ಕೋಣೆಯ ಕನ್ನಡಿಯ ಮೇಲೆ ಸಣ್ಣಗೆ ಮಂಜು ಮುಸುಕಿದಂತಾಗಿತ್ತು. ಅದರ ಮೇಲೆ ನನಗೆ ಚಳಿ ಆಗ್ತಾ ಇದೆ, ಯಾರೋ ಬರದಂತೆ ಭಾಸವಾಯಿತು. ಅವನ ಮಂಚದ ಕೆಳಗಿನಿಂದ ಸಣ್ಣಗೆ ಸದ್ದು ಬರಲು ಆರಂಭಿಸಿತು. ಯಾರೋ ಉಗುರುಗಳಿಂದ ನೆಲವನ್ನ ಗೀಚುತ್ತಿರುವ ಹಾಗೆ ಚರ್ ಚರ್ ಎನ್ನುವ ಶಬ್ದ ಅವನಿಗೆ ಕಾಡಲಾರಂಭಿಸಿತು. ಹೇಗೋ ಧೈರ್ಯ ಮಾಡಿ ಅಜಯ್ ಮಂಚದ ಕೆಳಗೆ ಬಾಗಿ ನೋಡ್ದ. ಅಲ್ಲಿ ಕಂಡ ದೃಶ್ಯ ಅವನ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿತು. ಮಂಚದ ಕೆಳಗೆ ಒಬ್ಬಳು ಹೆಣ್ಣು ಮಗಳು ವಿಚಿತ್ರವಾಗಿ ಮಲಗಿದ್ಲು. ಅವಳ ಕಣ್ಣುಗಳಲ್ಲಿ ಕೇವಲ ಬಿಳಿ ಭಾಗ ಮಾತ್ರ ಕಾಣ್ತಾ ಇತ್ತು. ಅವಳು ಅಜಯ್ನನ್ನ ನೋಡಿ ಅತಿ ಮಾನುಷ್ಯವಾಗಿ ನಗಲು ಆರಂಭಿಸಿದ್ಲು. ಅಜಯ್ ಭಯದಿಂದ ಕಿರುಚುತ್ತಾ ಮನೆಯಿಂದ ಹೊರಗೆ ಓಡಲು ಯತ್ನಿಸಿದ. ಆದರೆ ಮನೆಯ ಮುಖ್ಯ ಬಾಗಿಲು ತಾನಾಗಿಯೇ ಲಾಕ್ ಆಗಿತ್ತು. ಅವನ ಹಿಂದೆ ತಿರುಗಿ ನೋಡಿದಾಗ ಆ ಹೆಣ್ಣು ಮಗಳು ನೆಲದ ಮೇಲೆ ತೆವಳುತ್ತಾ ಅವನ ಕಡೆಗೆ ವೇಗವಾಗಿ ಬರ್ತಾ ಇದ್ಲು. ಅವಳ ಕಾಲುಗಳು ಉಲ್ಟಾ ಆಗಿದ್ವು. ಮರುದಿನ ಬೆಳಿಗ್ಗೆ ಊರಿನವರು ಬಂದು ನೋಡಿದಾಗ ಆ ಮನೆ ಖಾಲಿ ಇತ್ತು.
ಅಜಯ್ ಎಲ್ಲೂ ಕೂಡ ಕಾಣಲಿಲ್ಲ. ಆದರೆ ಮನೆಯ ಒಳಗಿನ ಗೋಡೆಯ ಮೇಲೆ ರಕ್ತದಲ್ಲಿ ಒಂದು ವಾಕ್ಯ ಬರೆಯಲಾಗಿತ್ತು. ಈಗ ನನಗೆ ಬೆಚ್ಚಗಾಗುತ್ತಿದೆ. ಅಂದಿನಿಂದ ಇಂದಿನವರೆಗೂ ಆ ಮನೆಯ ಹತ್ತಿರ ಯಾರು ಕೂಡ ಸುಳಿಲಿಲ್ಲ. ಅಮಾವಾಸ್ಯೆಯ ರಾತ್ರಿ ಈಗಲೂ ಆ ಮನೆಯೊಳಗೆ ಯಾರು ಅಳುತ್ತಿರುವ ಸದ್ದು ಕೇಳಿಸ್ತದೆ ಎನ್ನಲಾಗಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಯ್ತೆ? ಇನ್ನೂ ಹೆಚ್ಚು ಭಯಾನಕ ಮತ್ತು ಕಾಲ್ಪನಿಕವಲ್ಲದ ನಿಜ ಜೀವನದ ಘಟನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಎಲ್ಲ ಹಾರರ್ ಕಥೆಗಳನ್ನು ಕೇಳಿ.